ಸಾಮಾನ್ಯವಾಗಿ ಈಗ ನಾನು ಪ್ರೀತಿಸಿದವಳು ಸರ್, ಹಿಂಗೆ ಮಾಡಿಬಿಟ್ಲು ಅನ್ನೋದೊಂದು ಕೋಪ, ಪ್ರೀತಿ ಇದೆ, ಕಾಣಿಸ್ತಾ ಇದೆ, ಅದು ನಿಮ್ಮ ಕಣ್ಣಲ್ಲೇ ಕಾಣಿಸ್ತಾ ಇದೆ, ಅದ್ರ ಬಗ್ಗೆ ನೋ ಡೌಟ್. ಒಂದು ಸಣ್ಣ ಕೋಪನೂ ಬರಲಿಲ್ವಾ, ಹಿಂಗೆ ಮಾಡಿಬಿಟ್ಲಲ್ಲ ಆಚೆ ಹಿಂಗೆ ಅಂತ ಕೋಪ? ಸರ್ ಕೋಪ ನಾನು ಬಾತ್ರೂಮಲ್ಲಿ ತೋರಿಸ್ಕೊಡು ಸರ್. ಬಾತ್ರೂಮಲ್ಲಿ ಕೂತ್ಕೊಂಡು ತುಂಬ ಬೈತೀನಿ, ಬಟ್ ಆಚೆ ಬಂದರೆ ನನಗೆ ಅವ್ರ ನೆನಪುಗಳು ಈಗಲೂ ಹೋಗಲ್ಲ ಸರ್. ದ ಫೀಲಿಂಗ್ಸ್, ದ ಲವ್ ವಾಟ್ ಶಿ ಶೋಡ್ ಮೀ ಈಗಲೂ ಸರ್. ಎವ್ರಿ ಡೇ ನಾನು ಒಬ್ಬನೇ ಇದ್ದರೆ ಐ ಟಾಕ್ ಟು ಮೈ ಸೆಲ್ಫ್. ಅಲ್ಲಿ ಪವಿತ್ರ ಇದ್ದಾಳೆ, ನಾನು ಇಲ್ಲಿದ್ದೀನಿ. ನಾನು ಹಿಂಗೆ ಹೇಳಿದ್ರೆ ಅವಳು ಏನು ಹೇಳ್ತಾಳೆ ನನಗೆ ಅಂತ ನಾನೇ ಹೇಳೋದು, ಆನ್ಸರ್ ತಗೊಳ್ಳೋದು. ಐ ಆಮ್ ನಾಟ್ ಎ ಸೈಕೋ ಸರ್, ಬಟ್ ದ ಥಿಂಗ್ ಇಸ್ ಐ ಫೀಲ್ ಹರ್ ಪ್ರೆಸೆನ್ಸ್ ಎವ್ರಿ ಟೈಮ್. ಅವಳಿದ್ದಾಳೆ, ಏನಾದ್ರೂ ಪರವಾಗಿಲ್ಲ. ಆ್ಯಂಡ್ ರಿಯಲಿ ಈಗಲೂ ಇದ್ದಾಳೆ. ಐ ಆಮ್ ವೆರಿ ಹ್ಯಾಪಿ ಸರ್. ವಿತೌಟ್ ಹರ್ physical presence, but mental and love presence is always there. ಸೊ ಈ ಎಲ್ಲಿ ತನಕ ತಡ್ಕೊಂಡ್ರೋ ಅಲ್ಲಿ ತನಕ ತಡ್ಕೊಳಕ್ಕಾಯ್ತು ಅವ್ರಿಗೆ ಅಂತ ಹೇಳಿದ್ರಿ. ಕಂಟ್ರೋಲ್ ಎಲ್ಲಿ ತನಕ ಆಗಿದೆಯೋ, ಆ ಮೆಸೇಜು ಬ್ಲಾಕ್ ಮಾಡಲ್ಲ ಮಾಡಿರ್ತಾಳೆ, ಕಂಟ್ರೋಲ್ ತಪ್ಪಿದ್ದಾಳೆ, ಎಲ್ಲಿ ತನಕ ಸಹಿಸಬೇಕೋ ಅಲ್ಲಿ ತನಕ ಸಹಿಸಿದ್ದಾಳೆ. ಸೊ ಕಂಟ್ರೋಲ್ ಮೀರಿದೆ ಅಂತ ಹೇಳಿದ್ರಿ. ನಿಮ್ಮ ಜೊತೆ ಇದ್ದಾಗ ಹೇಗಿತ್ತು ಕಂಟ್ರೋಲಿಂಗ್ ಕೆಪಾಸಿಟಿ? ನಮ್ಮದಲ್ಲಿ ಈ ಥರದ್ದೆಲ್ಲ ಏನು ಇಲ್ಲ, ಕೋಪ ತಾಪ ಏನಿರಲಿಲ್ಲ. ಜಸ್ಟ್ ಏನಂದ್ರೆ ನಿಮ್ದು ರೀಸನ್ ಇದ್ದಿದ್ದು ಬರೀ ಟೈಮ್ ಕೊಡೋಕೆ ಆಗ್ತಿಲ್ಲ, ಟೈಮ್ ಸಿಗ್ತಾ ಇಲ್ಲ, ಮಗುಗೂ ಟೈಮ್ ಸಿಗ್ತಾ ಇಲ್ಲ, ಇಬ್ರಿಗೂ ಮಾತಾಡೋದಕ್ಕೂ ಟೈಮ್ ಸಿಗ್ತಿಲ್ಲ. ಅದೇ ಮೇನ್ ಕಾರಣ ಸರ್. ಅದೇ ಮೇನ್ ಕಾರಣ, ಬೇರೆ ಏನಿಲ್ಲ. ಬೇರೆ ಯಾವ ಸಮಸ್ಯೆ, ಯಾವ ಪ್ರಾಬ್ಲಮ್ ಇಲ್ಲ ಸರ್. ಅವಳ ಲೈಫಲ್ಲಿ ಯಾರಿದ್ರು ನನಗೆ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಯಾರೂ ಇಲ್ಲ, ಅವ್ರ ಲೈಫಲ್ಲಿ ಯಾರೂ ಇರಲಿಲ್ಲ. ಬಟ್ ನಮ್ಮಿಬ್ಬರಿಗೆ ಮಧ್ಯದಲ್ಲಿ ಇದೆ ಮೇನ್ ಪ್ರಾಬ್ಲಮ್, ಟೈಮ್ ಸಿಗ್ತಾ ಇರಲಿಲ್ಲ. ಅವ್ರಿಗೂ ಟೈಮ್ ಸಿಗ್ತಾ ಇರಲಿಲ್ಲ. ಪಾಪ ಅವರು ಬ್ಯುಸಿ, ಶೂಟಿಂಗಲ್ಲಿ ಬ್ಯುಸಿ, ನಾನು ಬ್ಯುಸಿ, ಕೆಲಸದಲ್ಲಿ ಬ್ಯುಸಿ. ಮಗುಲಿ ಯಾರು ನೋಡ್ಕೊತಾರೆ? ಮಗುಗೂ ಸ್ವಲ್ಪ ಟೈಮ್ ಕೊಡಬೇಕಲ್ವ. ನನಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಾನು ನೋಡ್ಕೊತಾ ಇದ್ದೆ. ಬಟ್ ಅವ್ರದ್ದು ಏನಂದರೆ ಬೆಳಗ್ಗೆ 9 ಗಂಟೆಗೆ ಶೂಟಿಂಗ್, ನೈಟ್ 2 o'clock ಶೂಟಿಂಗ್, ನೈಟ್ 12 o'clock ಶೂಟಿಂಗ್, ಆಫ್ಟರ್ನೂನ್ 1 o'clock ಶೂಟಿಂಗ್. ಸೊ ಐ ಅಂಡರ್ಸ್ಟ್ಯಾಂಡ್ ಸರ್. ಐ ಇಂಡಸ್ಟ್ರಿ ಅದು ಇಂಪಾರ್ಟೆಂಟು. ಯಾಕಂದರೆ ಸಿಚುವೇಶನ್ ಅಕಾರ್ಡಿಂಗ್ಲಿ ನೀವು ಶೂಟ್ ಮಾಡ್ತೀರಲ್ವಾ. ಸೊ ಅದು ಅಕಾರ್ಡಿಂಗ್ಲಿ ಒಪ್ಕೊಂಡೆ. ಸೊ ಸೆಟ್ ಆಗಿಲ್ಲ ಸರ್, ದ್ಯಾಟ್ಸ್ ಇಟ್. ಇನ್ನೇನು ಹೇಳೋಕ್ಕಾಗಲ್ಲ. ಈಗ ಅವರು ಜೈಲಲ್ಲಿ ಇದ್ದಾರೆ ಅನ್ನೋದು ಅಲ್ಲಿ ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಿ ನೀವು, ಆಯಿತಾ? ಹೋಗ್ತಾ ಇರೋದು ಬರ್ತಾ ಇರೋದು ಎಲ್ಲ ನೋಡ್ತಾ ಇದ್ರಿ. ನೋಡಿದಾಗ ಚೇಂಜಸ್ ಕಾಣಿಸ್ತಿರುತ್ತೆ. ಆಗ ನೋಡಿದ್ದು ಈಗ ಹೀಗಿದ್ದಾಳೆ ಅಂತೆಲ್ಲ ನೋಡ್ತಾ ಇರುತ್ತೆ. ಕೋಪ ಬರಲ್ಲ ಸರ್, ಕೋಪ ಬರಲ್ಲ. ಪ್ರೀತಿ ಕಾಣಿಸುತ್ತೆ, ಕೋಪನೂ ಬರಲ್ಲ ಸರ್. ಆ ಪ್ರೀತಿನ ಬಗ್ಗೆ, ಆ ಪ್ರೀತಿ ಯಾವಾಗಲೂ ಇರುತ್ತೆ ಸರ್, ಲೈಫ್ ಲಾಂಗ್ ಯಾವಾಗಲೂ ಇರುತ್ತೆ. ಮೈ ಲವ್ ಇಸ್ ಡಿಫ್ರೆಂಟ್ ಸರ್. ನಾನು ಬೇರೆಯವ್ರ ಬಗ್ಗೆ ನಾನು ಕಂಪೇರ್ ಮಾಡ್ತಾ ಇಲ್ಲ. ಮೈ ಲವ್ ಇಸ್, ಐ ಡೋಂಟ್ ನೋ ಮೈ ಲವ್, ಐ ಥಿಂಕ್ ಇಟ್ಸ್ ಟ್ರೂ ಆರ್ ಮ್ಯಾಡ್. ಅದು ಏನು ಹೇಳ್ತಿರೋ, ಏನು ಹೆಸರು ಕೊಡ್ತಿರೋ ಅದು ನಿಮ್ಮ ಇಷ್ಟ. ಬಟ್ ನನ್ನ ಲವ್ ಸರ್. ಈ ಫೋಟೋ ನೋಡಿದಾಗ ಏನು ಅನಿಸುತ್ತೆ ಸರ್? ಏನು ಅನಿಸುತ್ತೆ ಸರ್? ದಟ್ಸ್ ದೇರ್ ಪಾರ್ಟ್ ಆಫ್ ಲೈಫ್. ಎಲ್ಲರಿಗೂ ಲೈಫ್ ಇರುತ್ತಲ್ವ. ಇದು ಮನೆ ಪ್ರವೇಶ ಸಂದರ್ಭದಲ್ಲಿ ಅವ್ರಿಗೆ ಫ್ಲ್ಯಾಟ್ ಕೊಟ್ಟಿರ್ತಾರೆ, ಆ ಸಂದರ್ಭದ ಫೋಟೋ ಇದು ಇರ್ಬೋದು ಸರ್, ಇರ್ಬೋದು. ಸೊ ನೋಡಿ, ನಾನು ಹೇಳಿದೆ ಅಲ್ವಾ, ನನಗೆ ಅವ್ರ ಮೇಲೆ ಇಷ್ಟ, ಬಟ್ ಅವ್ರಿಗೆ ಬೇರೆಯವ್ರ ಇಷ್ಟ. ಓಕೆ, ಸೊ ಆ ಇಷ್ಟನ ನಾನು ಡಿನೈ ಮಾಡೋಕ್ಕಾಗಲ್ಲ. ಲೆಟ್ ಹರ್ ಡೂ ವಾಟ್ ಎವರ್ ಶಿ ವಾಂಟ್ಸ್. ಅವ್ರಿಗೆ ಏನು ಮಾಡಬೇಕೋ ಮಾಡ್ಕೊಳ್ಳಿ, ಪರವಾಗಿಲ್ಲ, ಅದರಲ್ಲಿ ತಪ್ಪೇನಿಲ್ಲ. ನಾನು ಇಂಟರ್ಫಿಯರ್ ಮಾಡಬಾರ್ದು, ನಾನು ಇಂಟರ್ಫಿಯರ್ ಮಾಡದೆ ತಪ್ಪು. ಓಕೆ, ಇದು ಮುಗಿದೋದ ಅಧ್ಯಾಯ ಅಂತ, ಕ್ಲೋಸ್ ಚಾಪ್ಟರ್ ಅಂತ ನಿಮ್ಮದು ಅವ್ರದ್ದು? ಹಾಂ, ನಮ್ಮದು ಅವ್ರದ್ದು ಕ್ಲೋಸ್ ಚಾಪ್ಟರ್ ಫ್ರಮ್ ಹರ್ ಸೈಡ್. ಫ್ರಮ್ ಹರ್ ಸೈಡ್, ನಾಟ್ ಫ್ರಮ್ ಯುವರ್ ಸೈಡ್. ಎಸ್.